ನಮಸ್ಕಾರ ಎಲ್ರಿಗೆ ಸಹ. ಇವತ್ತೊಂದು ವಿಡಿಯೋಗೆ ಸ್ವಾಗತ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವತ್ತಿನ ಒಂದು ವಿಷಯ ಭಾರಿ ಇಂಟ್ರೆಸ್ಟ್ ವಿಷಯ. ನಿಮಗೆ ಆಲ್ರೆಡಿ ತಮಿಳಿನಲ್ಲಿ ಗೊತ್ತಾಗಿದೆ. ಸೀಸನ್ 12 ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟಿಂಗಲ್ಲಿ ಒಳ್ಳೆ ಹೈಪ್ ಸಿಕ್ಕಿದೆ ಈ ಬಿಗ್ ಬಾಸ್ಗೆ. ಕಲರ್ಸ್ ಚಾನಲ್ ನಂಬರ್ 1 ಆಗಿದೆ. ಬೇರೆ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ತುಂಬ ಟಾಪಲ್ಲಿ ಇತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಮಿಡ್ಲಲ್ಲಿ ವೀಕ್ ಆದದಕ್ಕೆ ಮತ್ತೆ ಪುನಃ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹಳೆಯ ಸ್ಪರ್ಧಿಗಳನ್ನೆಲ್ಲ ಕರೆಸಿದ್ರು. ಯಾಕಂತ ಹೇಳಿದ್ರೆ ಯಾವಾಗ ಅಶ್ವಿನಿ ಅವರು ಡಲ್ ಆದರು ನೋಡಿ, ಜಗಳ ಎಲ್ಲ ಕಮ್ಮಿ ಆದರೆ ಬಿಗ್ ಬಾಸ್ಗೆ ಒಂದು ಮಸಾಲ ಬೇಕಲ್ಲ. ಅದಕ್ಕೋಸ್ಕರ ಹಳೆ ಸೀಸನ್ ಅವರನ್ನೆಲ್ಲ ಕರೆಸಿದ್ರು ಬಿಗ್ ಬಾಸ್ ಮನೆಗೆ. ಬಟ್ ಇಲ್ಲಿ ನೋಡಬೇಕಾದ ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ 2 ಜನ ಸ್ಪರ್ಧಿಗಳಿಗೆ ತುಂಬ ಜನ ವೋಟ್ ಫ್ಯಾನ್ಸ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಫ್ಯಾನ್ಸ್ ಪೇಜೇ ಕ್ರಿಯೇಟ್ ಆಗಿದೆ. ಒಂದು ಗಿಲ್ಲಿ, ಇನ್ನೊಂದು ರಕ್ಷಿತ. ಗಿಲ್ಲಿಗೆ 1 ಲಕ್ಷ ಜನ ಫ್ಯಾನ್ಸ್ ಇದ್ದಾರೆ, ರಕ್ಷಿತನಿಗೆ ಅಷ್ಟೇ ಫ್ಯಾನ್ಸ್ ಇದ್ದಾರೆ. ಬಟ್ ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಗಿಲ್ಲಿದು ಇದರಲ್ಲಿ ಸಾವಿರಾರು ಜನ ಕಮೆಂಟ್ ಆಗ್ತಾರೆ ಈ ಸೀಸನ್ ವಿನ್ನರ್ ಗಿಲ್ಲಿ. ಇನ್ನು ರಕ್ಷಿತನ ಪೇಜಿಗೆ ಹೋಗಿ ರಕ್ಷಿತನ ಈ ಸೀಸನ್ ವಿನ್ನರೇ ರಕ್ಷಿತ. ಅದು ಬಿಟ್ಟು ಕೆಲವು ಜನ ಈ ಸೀಸನ್ ವಿನ್ನರ್ ಅಶ್ವಿನಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಲೀಕ್ ಆಗಿದೆ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಇಲ್ಲಿ ನಾವು ನೋಡ್ಬೇಕಾಗಿರೋದು, ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಮೊನ್ನೆ. ಏನಂತ ಹೇಳಿದ್ರೆ, ಪ್ರಶಾಂತ್ ಕಿಣಿ ಅಂತ ಒಬ್ರು ಜ್ಯೋತಿಷ್ಯ ಇದ್ದಾರೆ, ಗೊತ್ತಾಯ್ತಾ ನಿಮ್ಗೆ? ಅವರು ಜ್ಯೋತಿಷ್ಯ ನುಡಿದಿದ್ದಾರೆ. ಏನಂತ ಹೇಳಿದ್ರೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಪುರುಷ ವ್ಯಕ್ತಿ ಆಗಲ್ಲ ಅಂತ ಹೇಳಿದ್ರೆ, ಹುಡುಗ ವಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಲ ವಿನ್ ಆಗುದು ಒಂದು ಮಹಿಳಾ ಸ್ಪರ್ಧಿ ಅಂತ ಹೇಳಿ ಪ್ರಶಾಂತ್ ಕಿಣಿ ಅವರು ಒಂದು ಜ್ಯೋತಿಷ್ಯ ನುಡಿದಿದ್ದಾರೆ. ಇಲ್ಲಿ ನೋಡ್ಬೇಕಾಗಿದ್ದ ವಿಚಾರ ಏನಂತ ಹೇಳಿದ್ರೆ, ಜ್ಯೋತಿಷ್ಯ ಹೇಳುದು ಎಲ್ಲ ನಿಜವಾಗ್ತದೆ ಅಂತ ಹೇಳಕ್ಕಾಗಲ್ಲ. ಕೆಲವು ನಿಜವಾಗ್ತದೆ, ಕೆಲವು ಸುಳ್ಳು ಸಾಕ್ತದೆ. ಅದನ್ನೇ ನಾವು ನಂಬ್ಕೊಳ್ಳಿರಕ್ಕಾಗಲ್ಲ. ಹಾಗೆ ಒಂದು ವೇಳೆ ಆದ್ರೆ, ಅವರ ಜ್ಯೋತಿಷ್ಯ ಒಂದು ವೇಳೆ ನಿಜ ಆದ್ರೆ ಈ ಸೀಸನ್ ವಿನ್ನರ್ ಯಾರಾಗ್ಬೋದು? ಅದು ನಮಗೆ ನೋಡ್ಬೇಕಾಗಿದೆ. ಇಲ್ಲಿ ವಿನ್ ಆಗುದು ಅಂತ ಅವರ ಜ್ಯೋತಿಷ್ಯ ಪ್ರಕಾರ ವಿನ್ ಆಗಿ ಒಂದು ಮಹಿಳೆ ವಿನ್ ಆಗುದಾದ್ರೆ ರಕ್ಷಿತ ವಿನ್ ಆಗ್ಬೇಕು. ಯಾಕಂತ ಹೇಳಿದ್ರೆ, ರಕ್ಷಿತನಿಗೆ ಹೈಯೆಸ್ಟ್ ಫ್ಯಾನ್ಸ್, ತುಂಬಾ ಜನ, ಸಾವಿರಾರು ಪೇಜ್, ಬೇರೆ ಬೇರೆ ಇದೆ ನೆಕ್ಸ್ಟ್ ಲೆವೆಲ್ ಅಷ್ಟು ಪೇಜ್ ಕ್ರಿಯೇಟ್ ಆಗಿದೆ. ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ ಅಂತ ಹೇಳಿದ್ರೆ, ದುಡ್ಡು ಕೊಟ್ಟು PR ಟೀಮ್ಗೆ ದುಡ್ಡು ಕೊಟ್ಟು ಹೋಗ್ತಾರೆ ಕೆಲವು ಜನ ಬಿಗ್ ಬಾಸ್ ಸ್ಪರ್ಧಿಗಳು, ನನ್ನನ್ನು ಪ್ರಮೋಷನ್ ಮಾಡುವ ಅಂತ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ಪೇಜ್ ಮಾಡ್ಕೊಂಡು ಅವರ ಪೋಸ್ಟ್ನೆಲ್ಲ ಪ್ರಮೋಷನ್ ಮಾಡ್ತಾರೆ. ಮತ್ತೆ ಅವರಿಗೆ ಯಾರು ಇಷ್ಟ ಇಲ್ಲ ನೋಡಿ, ಅವರ ಪೇಜಿಗೆ ಹೋಗಿ ನೆಗೆಟಿವ್ ಕಮೆಂಟ್ ಹಾಕೋದು. ಈಗ ರಕ್ಷಿತನಿಗೆ ಇಷ್ಟ ಇಲ್ಲ, PR ಟೀಮ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ರಕ್ಷಿತನ ಪೇಜಿಗೆ ರಕ್ಷಿತನ ಏನಾದ್ರು ಪೋಸ್ಟ್ ಇದ್ರೆ ರಕ್ಷಿತನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕೋದು 1,000. ರಕ್ಷಿತನವ್ರು ಹೇಟ್ ಮಾಡೋರು ಲೈಕ್ ಮಾಡಿ ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಜನ ಪೇಜ್ ಮಾಡುದು. ಇದೆಲ್ಲ PR ಟೀಮ್ ಅಂತ ಹೇಳಿದ್ರೆ ದುಡ್ಡು ತಕೊಂಡು ಮಾಡುವ ಪೇಜಸ್ ಇದೆಲ್ಲ. ಅದೇ ಪ್ರಕಾರವಾಗಿ ರಕ್ಷಿತ್ ಅವರಿಗೆ ಯಾವುದೇ ಒಂದು PR ಟೀಮ್ ಇಲ್ಲ ಅಂತ ಹೇಳಿದ್ರೆ, ದುಡ್ಡು ಕೊಟ್ಟು ಹೋಗಿಲ್ಲ ಅವರು. ಎಲ್ಲ ಕ್ರಿಯೇಟ್ ಆಗಿದ್ದೆಲ್ಲ ಜೆನ್ಯೂನ್, ಗೊತ್ತಾಯ್ತಾ ನಿಮ್ಗೆ? ಆ ಜ್ಯೋತಿಷ್ಯ ಹೇಳೋ ಪ್ರಕಾರ ಈ ಸೀಸನ್ ಅಲ್ಲಿ ಮಹಿಳಾ ಸ್ಪರ್ಧಿ ವಿನ್ ಆಗುದಾದ್ರೆ ರಕ್ಷಿತ ವಿನ್ ಆಗ್ಬೇಕು. ಬೇರೆ ಯಾರು ಮಹಿಳಾ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ರಕ್ಷಿತ ಎಷ್ಟೋ ಆಗ್ಬೋದು. ಯಾಕಂತ ಹೇಳಿದ್ರೆ ಬೇರೆಯವರು ಯಾರು ಪ್ರಯೋಜನ ಇಲ್ಲ. ಮತ್ತೊಂದು ಇಲ್ಲಿ ವಿಚಾರ ಇರೋದೇನಂತ ಹೇಳಿದ್ರೆ, ಅಶ್ವಿನಿ ಅವರನ್ನು ವಿನ್ ಮಾಡ್ತಾರಾ ಅಂತ ಹೇಳಿ ತುಂಬಾ ಜನಕ್ಕೆ ಡೌಟ್ ಆಗಿದೆ. ಯಾಕಂತ ಹೇಳಿದ್ರೆ ಅಶ್ವಿನಿ ಸಹ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಜಗಳ ಈಗ ಮಿಡ್ಲಲ್ಲಿ ಸೈಲೆಂಟ್ ಆಗಿದ್ದು. ಬಟ್ ಅಶ್ವಿನಿ ಅವರಿಗೆ ಓಟ್ ಅಷ್ಟಿಲ್ಲ, ಹೇಳಕ್ಕಾಗಲ್ಲ. ಬಿಗ್ ಬಾಸ್ ಏನಂತ ನಮ್ಗೊಂದು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಇನ್ನು ಸ್ಪಂದನವರು ವಿನ್ ಮಾಡ್ತಾರೆ. ಸ್ಪಂದನವರನ್ನು ಎಷ್ಟು ದಿನ ಬಿಗ್ ಬಾಸ್ ಮನೇಲಿ ಇರಿಸಿದೇ ಒಂದು ಗ್ರೇಟ್. ಇನ್ನು ವಿನ್ ಮಾಡಿಸಿದಾನಂತ ಬಿಡಿ, ಮತ್ತೆ ಜೀವಮಾನದಲ್ಲಿ ನಾನಂತೂ ಬಿಗ್ ಬಾಸ್ ನೋಡುದಿಲ್ಲ. ನಿಮ್ಗೆ ಏನನ್ಸ್ತದೆ ನೋಡಿ. ಮತ್ತೆ ಯಾಕೆಂತ ಹೇಳಿದ್ರೆ, ಇಲ್ಲಿ ಮಹಿಳೆ ಸ್ಪರ್ಧಿ ಜ್ಯೋತಿಷ್ಯ ಅವರು ಹೇಳಿದ ಪ್ರಕಾರ ಮಹಿಳೆ ವಿನ್ ಆಗುದಾದ್ರೆ ರಕ್ಷಿತ ಒಂದು ವಿನ್ ಆದ್ರೆ ಅದಕ್ಕೊಂದು ಸೂಕ್ತ. ಯಾಕಂತ ಹೇಳಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಎಲ್ಲ ಒಂದು ಜೆನ್ಯೂನ್ ಆಗಿ ಮನಸ್ಸಲ್ಲಿ ಇದ್ದದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದು ಬಿಟ್ಟು ನಾಟಕ ಮಾಡಿಕೊಂಡು ಈ ಮನಸ್ಸಲ್ಲಿ ಒಂದು ಇಟ್ಕೊಳ್ಳೋದು, ಎದುರಲ್ಲಿ ಒಂದು ನಾಟಕ ಮಾಡೋದು, ಹಿಂದೆಯಿಂದ ಒಬ್ಬರ ಬಗ್ಗೆ ಹೋಗಿ ಹೇಳುದು, ಅದೆಲ್ಲ ಯಾವುದು ಮಾಡಿಲ್ಲ. ನಿಮ್ಗೆ ಯಾರು ವಿನ್ ಆಗ್ಬೇಕು ಈ ಸೀಸನ್ ಅಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.